ಯುದ್ಧದ ಸಿಚುವೇಶನ್ ಇಂದ ಮಾರ್ಕೆಟ್ ಕರೆಕ್ಷನ್ ಆಗ್ತಾ ಇದೆ ಅಥವಾ ಬೀಳ್ತಾ ಇದೆ. ಹೊಸ ಇನ್ವೆಸ್ಟರ್ಸ್ಗಳು ಅಂದ್ರೆ ಕೆಲವು ತಿಂಗಳು ಅಥವಾ ವರ್ಷಗಳಿಂದ ಇನ್ವೆಸ್ಟ್ಮೆಂಟ್ ಶುರು ಮಾಡಿದೆ. ಅದು ಮ್ಯೂಚುವಲ್ ಫಂಡ್ ಅಲ್ಲಿ ಆಗಿರ್ಬೋದು ಅಥವಾ ಸ್ಟಾಕ್ಸ್ ಅಲ್ಲಿ ಆಗಿರ್ಬೋದು. ಹೊಸ ಇನ್ವೆಸ್ಟರ್ಸ್ಗಳಿಗೆ ಈಗ ಒಂದು ಭಯ ಶುರುವಾಗಿರುತ್ತೆ. ಪೋರ್ಟ್ಫೋಲಿಯೋ ನೆಗೆಟಿವ್ ತೋರಿಸ್ತಾ ಇದೆ, ಎಕ್ಸಿಟ್ ಮಾಡೋದಾ ಅಥವಾ ಹೋಲ್ಡ್ ಮಾಡೋದಾ ಅಥವಾ ಇನ್ನ ಇನ್ವೆಸ್ಟ್ ಮಾಡ್ಬೋದಾ, ಕಂಟಿನ್ಯೂ ಮಾಡ್ಬೋದಾ ಅಂತ. ಆದರೆ ಹಳೆ ಇನ್ವೆಸ್ಟರ್ಸ್ಗಳು ಡೆಫಿನೆಟ್ಲಿ ಇದರ ಒಂದು ಅಡ್ವಾಂಟೇಜನ್ನು ತಗೋತಾರೆ. ಏನು, ಎಲ್ಲ ಡೌನ್ ಟರ್ನ್ಗಳಲ್ಲೂ ಆಗೋದಿದೆ. ಕೆಲವು ತಿಂಗಳುಗಳು ಅಥವಾ ಕೆಲವು ವರ್ಷಗಳು ಡೌನ್ ಟರ್ನ್ ಅಲ್ಲಿ ಇದ್ರೂ ಮಾರ್ಕೆಟ್ ಲಾಂಗ್ ಟರ್ಮ್ ಅಲ್ಲಿ ಅದು ಅಪ್ ಹೋಗಿ ಹೋಗುತ್ತೆ. ಅದು ಹಿಸ್ಟಾರಿಕಲಿ ಪ್ರೂವ್ ಆಗಿರುವಂತಹ ಒಂದು ಫ್ಯಾಕ್ಟ್. ಇದಕ್ಕೂ ಮುಂಚೆ ಅಂದ್ರೆ ಈಗ ಏನು ವಾರ್ ನಡೀತಾ ಇದೆ, ಇಷ್ಟು ಮಾರ್ಕೆಟ್ ಡೌನ್ ಆಗ್ತಾ ಇದೆ, ಇದಕ್ಕೂ ಮುಂಚೆ ಇದಾಗಿಲ್ವಾ? ನಾವು ಈ ಒಂದು ಡೇಟಾನ ನೋಡಿದ್ರೆ 1990ರಿಂದ 2026 ಮೇಜರ್ ವಾರ್ ಇವೆಂಟ್ಗಳು, ಇರಾಕ್ ವಾರ್ ಆಗಿರ್ಬೋದು, ಕಾರ್ಗಿಲ್ ವಾರ್ ಆಗಿರ್ಬೋದು, ವರ್ಲ್ಡ್ ಟ್ರೇಡ್ ಸೆಂಟರ್ ಹಿಟ್ ಆ ಇಶ್ಯೂ ಆಗಿರ್ಬೋದು, 26/11 ಮುಂಬೈ ಅಟ್ಯಾಕ್ ಆಗಿರ್ಬೋದು, ಪುಲ್ವಾಮಾ ಅಟ್ಯಾಕ್ ಆಗಿರ್ಬೋದು, ರಷ್ಯಾ ಉಕ್ರೇನ್ ವಾರ್ ಕಾನ್ಫ್ಲಿಕ್ಟ್ ಸ್ಟಾರ್ಟ್ ಆಗಿರ್ಬೋದು, ಮತ್ತೆ ಈಗ ಇರಾನ್ ಇಸ್ರೇಲ್ US ಕಾನ್ಫ್ಲಿಕ್ಟ್ ಆಗ್ಬೋದು. ಇಷ್ಟು ಇವೆಂಟ್ಗಳಲ್ಲಿ ಮೇಜರ್ ಆಗಿ ಇಲ್ಲಿ ಚಾರ್ಟಲ್ಲಿ ಹೈಲೈಟ್ ಮಾಡಿದ್ದಾರೆ ನೋಡಿ. 14% ಡೌನ್, 11% ಡೌನ್, 18% ಡೌನ್, 3%, 2%, 11% ಅಂಡ್ ಇವಾಗ ಮಾರ್ಕೆಟ್ ಈಸ್ ಕರೆಕ್ಷನ್ 7-8% ಹತ್ರ ಹೋಗ್ತಾ ಇದೆ. ಇದು ಇಷ್ಟು ಸಲ ಆದ್ರೂ ನೋಡಿದ್ರೆ ಎಷ್ಟು ಪರ್ಸೆಂಟ್ ಚಾರ್ಟಲ್ಲಿ ಇನ್ಕ್ರೀಸ್ ನಮ್ಗೆ ಕಾಣಿಸುತ್ತೆ. ಟೆಂಪರರಿಲಿ ಅಲ್ಲಲ್ಲಿ 2%, 4%, 10%, 18% ಆ್ಯಂಡ್ ಸಮ್ ಟೈಮ್ಸ್ ಕೋವಿಡ್ ಅಂತ ಸಿಚುವೇಶನ್ಸ್ಗಳಲ್ಲಿ ಇನ್ನೂ ಜಾಸ್ತಿ ಆಗಿದೆ. ಬಟ್ ಅಷ್ಟೇ ಬೇಗ ಮಾರ್ಕೆಟ್ ರಿಕವರಿ ಕೂಡ ಆಗುತ್ತೆ. ಹಾಗಾಗಿ ಇನ್ವೆಸ್ಟ್ಮೆಂಟ್ನ ಪ್ಯಾನಿಕಲ್ಲಿ ಸ್ಟಾಪ್ ಮಾಡೋದು ಅಥವಾ ನೆಗೆಟಿವ್ ತೋರಿಸ್ತಾ ಇದೆ ವಾಪಸ್ ತಗೊಂಡ್ಬಿಡೋಣ ಅಂತ ಲಾಸ್ ಅಲ್ಲಿ ಬುಕ್ ಮಾಡ್ಕೊಳ್ಳೋದು, ಅದನ್ನೆಲ್ಲ ಮಾಡೋಕೆ ಹೋಗಬೇಡಿ. ಯಾಕೆಂದ್ರೆ ನಾವು ಇನ್ವೆಸ್ಟ್ಮೆಂಟ್ ಸ್ಟಾರ್ಟ್ ಮಾಡುವಾಗ ಮಾಡೋದು ಲಾಂಗ್ ಟರ್ಮ್ ವಿಷನ್ ಇಟ್ಕೊಂಡು, 10 ವರ್ಷ 20 ವರ್ಷ ಆ ಥರ ವಿಷನ್ ಇಟ್ಕೊಂಡು. ನಾವು 6 ತಿಂಗಳು 1 ವರ್ಷದಲ್ಲಿ ಒಂದು ನೆಗೆಟಿವ್ ಇದನ್ನ ನೋಡೋಕೆ ನಾವು ಸೈಕಾಲಜಿಕಲಿ ರೆಡಿ ಇರಬೇಕು, ಮೆಂಟಲಿ ಅದನ್ನೆಲ್ಲ ಎಕ್ಸ್ಪೆಕ್ಟ್ ಮಾಡಿರ್ಬೇಕು. ಮತ್ತೆ ಅಂತಹ ಸಿಚುವೇಶನ್ಗಳಲ್ಲಿ ನಮ್ಮ ಇನ್ವೆಸ್ಟ್ಮೆಂಟ್ ಅನ್ನ ಜಾಸ್ತಿ ಮಾಡೋದ್ರ ಕಡೆನೂ ಆಕ್ಚುಲಿ ಗಮನ ಕೊಡಬೇಕು. ಸೇ ಸಪೋಸ್ ಎಕ್ಸಾಂಪಲ್, ಯಾವುದೋ ಒಂದು ವಸ್ತುವಿನ ಬೆಲೆ 100 ರೂಪೀಸ್ ಇದೆ, ಸಡನ್ ಆಗಿ ಏನೋ ಮಾರ್ಕೆಟ್ ವ್ಯತ್ಯಾಸದಿಂದ ಅದು 50 ರೂಪಾಯಿಗೆ ಸಿಗ್ತಾ ಇದೆ ಅಥವಾ 70-80 ರೂಪಾಯಿಗೆ ಸಿಗ್ತಾ ಇದೆ ಅಂದ್ರೆ ಅದು ಆ ವಸ್ತು ಹಾಳಾಗೋಗುತ್ತೆ ಅನ್ನುವಂಥದ್ದಾದ್ರೆ, ಏನೋ ತರಕಾರಿ, ಹಣ್ಣು ಅಥವಾ ಆ ಥರದ ವಸ್ತು ಆದ್ರೆ ಡೆಫಿನೆಟ್ಲಿ ಅದಕ್ಕೆ ಬೆಲೆ ಇಲ್ಲ, ಅದು ಡಿಪ್ರಿಷಿಯೇಟ್ ಆಗ್ತಾ ಹೋಗುತ್ತೆ, ಡಿಟೋರಿಯೇಟ್ ಆಗ್ತಾ ಹೋಗುತ್ತೆ. ಬಟ್ ಈ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಹಾಗಲ್ಲ. 100 ರೂಪಾಯಿ ಸಿಗ್ತಾ ಇರೋ ಒಂದು ವಸ್ತು 50 ರೂಪಾಯಿ ಸಿಗ್ತಾ ಇದೆ ಅಂತಂದ್ರೆ ನೀವು ಅದನ್ನ ಜಾಸ್ತಿ ತಗೊಂಡು ಇಟ್ಕೊಬೇಕು. ಯಾಕೆಂತಂದ್ರೆ 100-150 ವಾಪಸ್ ಬಂದೇ ಬರುತ್ತೆ. ಬರೋಕ್ ಟೈಮ್ ಹಿಡಿಬೋದು, 6 ಮಂತ್ ಆಗ್ಬೋದು, 1 ಇಯರ್ ಆಗ್ಬೋದು. ಬಟ್ ನಾವು ಯೋಚನೆ ಮಾಡ್ತಾ ಇರೋದು 20 ವರ್ಷ 30 ವರ್ಷಕ್ಕಲ್ವಾ. 30ನೇ ವಯಸ್ಸಲ್ಲಿ 40ನೇ ವಯಸ್ಸಲ್ಲಿ 50ನೇ ವಯಸ್ಸಲ್ಲಿ ಸ್ಟಾರ್ಟ್ ಮಾಡ್ತಾ ಇದೀವಿ ಅಂದ್ರೆ ನಾವು ಯೋಚನೆ ಮಾಡ್ತಾ ಇರೋದು 16 ವರ್ಷದ ವೆಲ್ತ್ ಬಿಲ್ಡ್ ಮಾಡಕ್ಕೆ. ನಾವು ಸಾಮಾನ್ಯವಾಗಿ ಅನ್ಕೊಂತೀವಿ ರಾಕೇಶ್ ಜುಂಜುನ್ವಾಲಾ ಅಥವಾ ವಾರನ್ ಬಫೆಟ್ ಇಂಥವ್ರನ್ನ ನೋಡ್ಬಿಟ್ಟು ಅವರು 100 ಕೋಟಿ 1000 ಕೋಟಿ ವೆಲ್ತ್ ಅನ್ನ ಬಿಲ್ಡ್ ಮಾಡಿದ್ದಾರೆ ಅಂತ ಅಷ್ಟೇ ಗೊತ್ತಿರುತ್ತೆ, ವರ್ಷನ್ಗಟ್ಲೆ ಟೈಮ್ ತಗೊಂಡಿದ್ದಾರೆ ಅಂತ ಗೊತ್ತಿರುತ್ತೆ. ಆದ್ರೆ ಅವರು ಇಂತಹ ಸಿಚುವೇಶನ್ಗಳನ್ನ ಚೆನ್ನಾಗಿ ಬಳಸ್ಕೊಂಡಿದ್ದರಿಂದ ಅವ್ರ ವೆಲ್ತ್ ಬಿಲ್ಡ್ ಮಾಡೋದು ಅಷ್ಟು ಫಾಸ್ಟ್ ಆಯ್ತು. ಇಂಥ ಸಿಚುವೇಶನ್ ಡೌನ್ ಟರ್ನ್ಗಳಲ್ಲಿ ಅವರು ಒಳ್ಳೊಳ್ಳೆ ಸ್ಟಾಕ್ಸ್ಗಳನ್ನ ಹೋಲ್ಡ್ ಮಾಡಿ ಜಾಸ್ತಿ ಇನ್ವೆಸ್ಟ್ಮೆಂಟ್ಗಳನ್ನ ಮಾಡಿನೇ ಅವ್ರ ವೆಲ್ತ್ ತುಂಬಾ ಚೆನ್ನಾಗಿ ಗ್ರೋ ಆಗೋದಕ್ಕೆ ಸಹಕಾರಿಯಾಗಿದೆ. ಅದನ್ನ ಅವರ ಒಂದು ಎಕ್ಸ್ಪೀರಿಯನ್ಸಸ್ನ, ಅವ್ರು ಬರೆದಿರೋ ಬುಕ್ಗಳನ್ನ ಓದಿದ್ರೆ ನಮಗೆ ಅರ್ಥ ಆಗುತ್ತೆ. ಅವಾಗ ನಮಗೂ ಒಂದು ಮೆಚುರಿಟಿ ಬರುತ್ತೆ. ಓಕೆ, ಈ ಒಂದು ಟೆಂಪರರಿ ಡೌನ್ ಟರ್ನ್ಸ್ ಏನಿದೆ ಇದು ನಮ್ಮ ಒಂದು ವೆಲ್ತ್ ಅನ್ನ ಹಾಳು ಮಾಡೋಕ್ಕಲ್ಲ, ಬದಲಾಗಿ ಅದನ್ನ ಇಂಪ್ರೂವ್ ಮಾಡಕ್ ಬರುವಂತವು. ಟೈಮ್ ಹಿಡಿಯುತ್ತೆ, ಖಂಡಿತವಾಗ್ಲೂ ಟೈಮ್ ಹಿಡಿಯುತ್ತೆ. ಬಟ್ ಸುಮಾರು ಜನ ಅನ್ಕೊಳ್ಳೋದು ಓಕೆ ಇವಾಗ ಬಿದೋಗ್ತಾ ಇದೆ ಮಾರ್ಕೆಟ್, ಬಿದೋಗ್ಬಿಡ್ಲಿ, ಅದು ವಾಪಸ್ ಬಂದಾಗ ಇನ್ವೆಸ್ಟ್ ಮಾಡ್ತೀವಿ ಅಂತ. ಆ ಥರ ಮಾಡಿದ್ರೆ ನಮ್ಮ ಡಿಸಿಪ್ಲಿನ್ ಕೂಡ ಹಾಳಾಗುತ್ತೆ. ಯಾಕೆಂದ್ರೆ ಒಂದು ಮಾರ್ಕೆಟ್ನ ಟಾಪ್ ಬಾಟಮ್ ಇದನ್ನ ಯಾರು ಕೂಡ ಐಡೆಂಟಿಫೈ ಮಾಡೋಕ್ಕಾಗಲ್ಲ, ಕ್ಯಾಚ್ ಮಾಡೋಕ್ಕಾಗಲ್ಲ. ಓಕೆ, ಮಾರ್ಕೆಟ್ ಪೂರ್ತಿ ಬಿದ್ದು ಆಮೇಲೆ ಎದಳಕ್ಕೆ ಶುರು ಮಾಡಲಿ ಇನ್ವೆಸ್ಟ್ ಮಾಡಿ, ಅದು ಯಾರಿಗೂ ಯಾವ್ದು ಪೂರ್ತಿ ಯಾವಾಗ ಬಿತ್ತು ಅಂತ ಹೇಳಕ್ಕಾಗಲ್ಲ. ಟಾಪ್ ಯಾವುದು ಅಲ್ಲಿಂದ ಸೆಲ್ ಮಾಡ್ತೀನಿ ಅಂತ ಹೇಳಕ್ಕಾಗಲ್ಲ. ನಮ್ಮ ಕಂಟ್ರೋಲಲ್ಲಿ ಇರೋದು ಯಾವುದು, ಡಿಸಿಪ್ಲಿನ್ ಆಗಿ ನಮ್ಮ ಒಂದು ಸ್ಕೆಡ್ಯೂಲ್ ಪ್ರಕಾರ ಮಂತ್ಲಿ ಇರ್ಬೋದು ಅಥವಾ ನಮ್ಮ ಒಂದು ಕಮಿಟ್ಮೆಂಟ್ ಏನ್ ಮಾಡ್ಕೊಂಡಿರ್ತೀವಿ ಅದ್ರ ಪ್ರಕಾರ ಇನ್ವೆಸ್ಟ್ ಮಾಡ್ತಾ ಹೋಗೋದು. ಸಾಧ್ಯ ಆದ್ರೆ ಇಂಥ ಡೌನ್ ಟರ್ನ್ಗಳಲ್ಲಿ ಯಾವಾಗ ಒಳ್ಳೆ ಸ್ಟಾಕ್ಸ್ಗಳು ಕಡಿಮೆ ಬೆಲೆಗೆ ಸಿಗ್ತವೋ ಅಂತ ಸಮಯಗಳಲ್ಲಿ ಒಂದ್ ಸ್ವಲ್ಪ ಜಾಸ್ತಿ ಇನ್ವೆಸ್ಟ್ಮೆಂಟ್ಗಳನ್ನ ಮಾಡೋದು. ಆಗ್ಲಿಲ್ವಾ ಫೈನ್,
ಡಿಸಿಪ್ಲಿನ್ ಆಗಿ ಏನ್ ಮಾಡ್ತಿದ್ರು ಅದನ್ನ ಮಾಡ್ಕೊಂಡು ಹೋಗೋದು ಒಳ್ಳೇದು. ಸ್ಟಾಪ್ ಮಾಡೋದಾಗ್ಲಿ, ಅದನ್ನ ವಾಪಸ್ ತಗೊಳ್ಳೋದಾಗ್ಲಿ, ಇವು ಲಾಂಗ್ ಟರ್ಮ್ ಅಲ್ಲಿ ನಾವೇನೊಂದು ನಂಬರ್ಸ್ ನ ಇಟ್ಕೊಂಡು ವೆಲ್ತ್ ಬಿಲ್ಡ್ ಮಾಡಕ್ಕೆ ಟ್ರೈ ಮಾಡ್ತಾ ಇದೀವಿ, ಅದನ್ನ ಆಗಕ್ ಬಿಡಲ್ಲ. ನಾವು ಅನ್ಕೋಬಹುದು ಇವಾಗ ವಾಪಸ್ ತೆಗೆದು ಇಟ್ಕೊಂತೀನಿ, ಮಾರ್ಕೆಟ್ ವಾಪಸ್ ಅಂದ್ರೆ ಗೇನ್ ಮಾಡಕ್ ಶುರು ಆದಾಗ ಆಗ್ತೀನಿ ಅಂತ. 100 ಜನ ಹಂಗ್ ಮಾಡಲ್ಲ. ಯಾವಾಗ ವಾಪಸ್ ತಗೊಂತಾರೆ ಅದಲ್ಲಿ ಮುಗೀತು. ಆ ದುಡ್ಡು ಹೇಗೋ ಖರ್ಚಾಗುತ್ತೆ, ಅಥವಾ ನಮ್ಗೆ ಸರಿಯಾದ ಎಂಟ್ರಿ ಪಾಯಿಂಟ್ಗಳೇ ಸಿಗಲ್ಲ. ಮಾರ್ಕೆಟ್ ಪುನಃ ಮೇಲಕ್ಕೆ ಹೋದಾಗ ಅದೇ ಇನ್ನೊಂದ್ ಸ್ವಲ್ಪ ಕರೆಕ್ಷನ್ ಆಗ್ಬೋದು, ವೆಯ್ಟ್ ಮಾಡೋಣ. ಇನ್ನೊಂದ್ ಸ್ವಲ್ಪ ಮೇಲಕ್ಕೆ ಹೋದಾಗ ಅಯ್ಯೋ ಒಳ್ಳೆ ಕಡಿಮೆ ಪ್ರೈಸಿಗೆ ಸಿಗ್ತಾ ಇತ್ತು, ಅವಾಗ ತಗೊಂಡಿಲ್ಲ, ಇವಾಗ ತಗೊಳ್ಳೋದ ಬೇಡವಾ, ಈ ಒಂದು ಫೀಲಿಂಗ್ಸ್ ಶುರು ಆಗ್ತವೆ. ಹಂಗಾಗಿ ನಮ್ಮ ಕಂಟ್ರೋಲ್ ಅಲ್ಲಿ ಏನಿದೆ ಇನ್ವೆಸ್ಟ್ಮೆಂಟ್ ಮಾಡೋದಷ್ಟೇ. ಡಿಸಿಪ್ಲಿನ್ ಇನ್ವೆಸ್ಟ್ಮೆಂಟ್ ನಮ್ಮ ಕೈಲಿರೋದು. ಡಿಸಿಪ್ಲಿನ್ ಆಗಿ ರೂಲ್ಸ್ ನ ಫಾಲೋ ಮಾಡೋದು ನಮ್ಮ ಕೈಲಿರೋದು. ಎಷ್ಟು ಪರ್ಸೆಂಟ್ ಕೊಡುತ್ತೆ, ಯಾವಾಗ ಡೌನ್ ಆಗುತ್ತೆ, ಯಾವಾಗ ಅಪ್ ಆಗುತ್ತೆ, ಅದು ಮಾರ್ಕೆಟಿಗೆ ಬಿಟ್ಟಂತ ವಿಚಾರ. ಬಟ್ ಒಂದು ಹಿಸ್ಟಾರಿಕಲಿ ಪ್ರೂವನ್ ಥಿಂಗ್ ಏನಪ್ಪಾ ಅಂತ ಅಂದ್ರೆ 16 ವರ್ಷ ಮಾರ್ಕೆಟ್ ಸೈಡ್ ವೇಸ್ ಅಲ್ಲೋ ಡೌನ್ ಟರ್ನ್ ಅಲ್ಲೋ ಇರಲ್ಲ. ಟೆಂಪರರಿ 6 ಮಂತ್ 1 ಇಯರ್ ಟೈಮ್ ತಗೋಬಹುದು. ಬಟ್ ಓವರ್ ಪೀರಿಯಡ್ ಆಫ್ 5 ಇಯರ್ಸ್ 10 ಇಯರ್ಸ್ 15 20 30 ಇಯರ್ಸ್ ಅಲ್ಲಿ ಮಾರ್ಕೆಟ್ ರಿಕವರ್ ಆಗೇ ಆಗುತ್ತೆ, ಮುಂಚಿನಿಂದ ಹೆಚ್ಚಿನ ಒಂದು ರಿಟರ್ನ್ಸ್ ಅನ್ನ ಕೊಡುತ್ತೆ. ಹಂಗಾಗಿ ಸ್ಟೇ ಇನ್ವೆಸ್ಟೆಡ್. ಇಫ್ ಪಾಸಿಬಲ್ ಇನ್ವೆಸ್ಟ್ಮೆಂಟ್ ನ ಈ ಟೈಮ್ಗಳಲ್ಲಿ ಜಾಸ್ತಿ ಮಾಡಿ. ಆದ್ರೆ ಯಾವುದೇ ಕಾರಣಕ್ಕೂ ಜಾಸ್ತಿ ಮಾಡಬೇಕು ಅಂತ ಲೋನ್ ತಗೊಂಡು ಇನ್ವೆಸ್ಟ್ ಮಾಡೋದು ಅಥವಾ ಎಮರ್ಜೆನ್ಸಿ ಫಂಡ್ ಇಂದ ತೆಗೆದು ಹಾಕೋದು ಅಂತದನ್ನ ಮಾಡಬೇಡಿ. ಯಾಕೆಂದ್ರೆ ಆ ರಿಕವರಿ ಟೈಮ್ ತಗೋಬಹುದು, 3 ಮಂತ್ಸ್ ಅಲ್ಲಿ ಆಗ್ಬೋದು, 6 ಮಂತ್ಸ್ ಅಲ್ಲಿ ಆಗ್ಬೋದು. ಆ ಟೈಮಲ್ಲಿ ನಾವು ಸಸ್ಟೈನ್ ಆಗಕ್ಕೆ ನಮ್ಗೆ ಎಮರ್ಜೆನ್ಸಿ ಫಂಡ್ ಬೇಕೇ ಬೇಕು. ಅಂಡ್ ಲೋನ್ಸ್ ಎಲ್ಲ ತಗೊಂಡು ಇನ್ವೆಸ್ಟ್ ಮಾಡಕ್ ಹೋಗಬಾರ್ದು. ನಮ್ಮ ಕಮಿಟ್ಮೆಂಟ್ ಏನಿದೆ ಆ ತರ ಡಿಸಿಪ್ಲಿನ್ ಆಗಿ ಇನ್ವೆಸ್ಟ್ ಮಾಡ್ತಾ ಹೋಗಿ. ಆಲ್ ದ ಬೆಸ್ಟ್ ನಿಮ್ಮ ಇನ್ವೆಸ್ಟ್ಮೆಂಟ್ ಜರ್ನಿಗೆ. ಏನಾದ್ರೂ ನಿಮಗೆ ಏನಕ್ಕೆ ಒಬ್ಬ ಅಡ್ವೈಸರ್, ನಮ್ಗೆ ಹೆಂಗೆ ಒಬ್ಬ ಫ್ಯಾಮಿಲಿ ಡಾಕ್ಟರ್ ಇರ್ತಾರೆ, ಲಾಯರ್ಸ್ ಇರ್ತಾರೆ, ಆ ತರ ಫೈನಾನ್ಸ್ ಅಂತ ಬಂದಾಗ್ಲೂ ಒಬ್ಬ ಅಡ್ವೈಸರ್ ಬೇಕೇ ಬೇಕು. ಅನ್ಕೋಬಹುದು ತುಂಬಾ ಜನ, ನನಗೆ ಗೊತ್ತಲ್ವಾ, ನಾನೇ ಇನ್ವೆಸ್ಟ್ ಮಾಡ್ತೀನಿ, ಸೇಮ್ ಫಂಡ್ ತಾನೇ ಯಾವುದು ಸಜೆಸ್ಟ್ ಮಾಡೋದು ಅಂತ. ಐ ಆಮ್ ಡೆಫಿನೆಟ್ಲಿ ಅದು ತಪ್ಪು ಅಂತ ಹೇಳ್ತಾ ಇಲ್ಲ. ಬಟ್ ಇಂತಹ ಸಮಯಗಳಲ್ಲಿ ನಾವು ಪ್ಯಾನಿಕ್ ಅಲ್ಲಿ ರಾಂಗ್ ಡಿಸಿಷನ್ಸ್ ತಗೊಳ್ಳೋದೇ ಹೆಚ್ಚು, ಸಾಧ್ಯತೆಗಳು ಜಾಸ್ತಿ. ಒಬ್ಬ ಅಡ್ವೈಸರ್ ಅಂತ ಇದ್ದಾಗ ಅವ್ರು ಬರೇ ಒಂದು ಫಂಡ್ ಸಜೆಸ್ಟ್ ಮಾಡ್ಬಿಟ್ಟು ಸುಮ್ಮನೆ ಕೂತ್ಕೊಳ್ಳೋದು ಅವ್ರ ಕೆಲಸ ಅಲ್ಲ. ಇಂಥ ಸಿಚುವೇಶನ್ಸ್ ಅಲ್ಲಿ, ಅಥವಾ ಇದೊಂದೇ ಅಂತಲ್ಲ, ಇನ್ವೆಸ್ಟ್ಮೆಂಟ್ ಇರ್ಬೋದು, ನಿಮ್ಮ ಟ್ಯಾಕ್ಸ್ ಪ್ಲಾನಿಂಗ್ ಇರ್ಬೋದು, ನಿಮ್ಮ ಫ್ಯಾಮಿಲಿಯಲ್ಲಿ ನಿಮ್ಮ ವೆಲ್ತ್ ಡಿಸ್ಟ್ರಿಬ್ಯೂಷನ್ ಇರ್ಬೋದು, ಬಜೆಟಿಂಗ್ ಮಾಡೋದಿರ್ಬೋದು, ಇಂಥ ಹಲವಾರು ವಿಷಯಗಳಿಗೆ ಒಬ್ಬ ಅಡ್ವೈಸರ್ ತುಂಬಾ ಹೆಲ್ಪ್ಫುಲ್ ಆಗ್ತಾರೆ. ಹಾಗಾಗಿ ನಿಮ್ಗೆ ಏನಾದ್ರೂ ಅವಶ್ಯಕತೆ ಇದ್ರೆ, ಅಥವಾ ನಿಮ್ಗೆ ಏನಾದ್ರೂ ಫಿಯರ್ ಇದ್ರೆ, ಯು ನೀಡ್ ನಾಟ್ ಟು ಪೇ ಎನಿ ಫೀಸ್. ನಿಮ್ಗೆ ಏನಾದ್ರು ಫಿಯರ್ ಇದ್ರೆ, ಈ ಒಂದು ಟೈಮಲ್ಲಿ ಇನ್ವೆಸ್ಟ್ ಮಾಡ್ಬೋದಾ, ನನ್ನ ಪೋರ್ಟ್ಫೋಲಿಯೋ ಹೇಗಿದೆ, ಇದನ್ನ ಕಂಟಿನ್ಯೂ ಮಾಡ್ಬೋದಾ, ಅಥವಾ ಹೋಲ್ಡ್ ಮಾಡಬೇಕಾ, ಅಥವಾ ಚೇಂಜ್ ಮಾಡಬೇಕಾ, ಇಂಥ ಏನಾದರೂ ಇಶ್ಯೂಸ್ ರಿಸಾಲ್ವ್ ಮಾಡ್ಕೊಳ್ಳೋ ಅವಶ್ಯಕತೆ ನಿಮಗೆ ಇದ್ದಲ್ಲಿ ಖಂಡಿತವಾಗ್ಲೂ ಕಾಲ್ ಮಾಡಿ, ಮೀಟಿಂಗ್ ಸೆಟಪ್ ಮಾಡಿ, ಆರಾಮಾಗಿ ಮಾತಾಡೋಣ. ಅಂಡ್ ದೆನ್ ಯು ಟೇಕ್ ಯುವರ್ ಡಿಸಿಷನ್ಸ್. ಓಕೆನಾ? ಸೊ ಲಾಂಗ್ ಟರ್ಮಲ್ಲಿ ವೆಲ್ತ್ ಬಿಲ್ಡ್ ಮಾಡಬೇಕು ಅಂತ ಅಂದ್ಕೊಂಡು ನೀವೇನಾದರೂ ನಿಮ್ಮ ಇನ್ವೆಸ್ಟ್ಮೆಂಟ್ ಜರ್ನಿ ಸ್ಟಾರ್ಟ್ ಮಾಡಿದರೆ, ಖಂಡಿತ ಇಂಥ ಟೈಮಲ್ಲಿ ಹೋಲ್ಡ್ ಮಾಡೋದು ಅಥವಾ ಎಕ್ಸಿಟ್ ಮಾಡೋದು ಮಾಡೋಕೆ ಹೋಗ್ಬಿಡಿ. Stay invested, and if possible, increase your investment. All the best.